ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್. ಸೊ ಇವತ್ತು ನಾನು ಹೋಗ್ತಾ ಇರೋದು ಎರಡು ಪ್ಲೇಸು. ಮ್ಯೂಸಿಯಂ ಆಫ್ ಫ್ಯೂಚರ್ ಅಂತ ಹೇಳಿದೆ, ಆಮೇಲೆ ಇನ್ನೊಂದು ದುಬೈ ಮಾಲ್ ವಿತ್ ಬುರ್ಜ್ ಖಲೀಫಾ. ಸೊ ಇವಾಗ 11:30 ಆಗಿದೆ. ಸೊ ಇವೆರಡು ಮುಗಿಸೋದ್ರಲ್ಲಿ ಸಂಜೆ ಆಗುತ್ತೆ. ಸೊ ಬನ್ನಿ ನನ್ನ ಜೊತೆ ದುಬೈ ಮಾಲ್ ಹಾಗೆ ಮ್ಯೂಸಿಯಂ ಆಫ್ ಫ್ಯೂಚರ್ ಹೊರಗಡೆ ನಾನು ನೋಡೋದು, ಒಳಗಡೆ ಹೋಗ್ತಾ ಇಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೆಟ್ರೋ ಸ್ಟೇಷನಿಂದ ಎಮಿರೇಟ್ಸ್ ಟ್ರಾವೆಲ್ಸ್ ಮೆಟ್ರೋ ಸ್ಟೇಷನ್ ಅಂತೇಳಿ, ಸೊ ಡೈರೆಕ್ಷನ್ ಈ ಕಡೆ ತೋರಿಸ್ತಾ ಇದೆ. ಸೊ ಬನ್ನಿ ಹೋಗೋಣ. ಸೊ ಮುಂದ್ಗಡೆ ನನಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಫ್ಯೂಚರ್ ಆಫ್ ದ ಮ್ಯೂಸಿಯಂ ಆಫ್ ದ ಫ್ಯೂಚರು ಅಥವಾ ಫ್ಯೂಚರ್ ಆಫ್ ದ ಮ್ಯೂಸಿಯಮ್ಮು ನನಗೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡು, ಮ್ಯೂಸಿಯಂ ಆಫ್ ದಿ ಫ್ಯೂಚರ್. ಸೊ ದುಬೈ ಮುಂದೆ ಯಾವ ಥರ ಟೆಕ್ನಾಲಜಿನ ಡೆವಲಪ್ ಮಾಡುತ್ತೆ ಅನ್ನೋದನ್ನು ಒಂದು ಏನಂತಾರೆ ಅದಕ್ಕೆ ಮಾದರಿಯಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಒಳಗಡೆ ಹೋಗೋಕ್ಕೆ ಟಿಕೆಟ್ ಪ್ರೈಸ್ ಇದೆ, ಅದೇನು ನೋಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಲ್ಲ ಫೋಟೋ ತೊಗೋತಾ ಇದ್ದಾರೆ ಫ್ಯಾಮಿಲೀಸ್ ಆ್ಯಂಡ್ ಆಲ್. ಮ್ಯೂಸಿಯಂ ಆಫ್ ಫ್ಯೂಚರ್ದು ಲಾಬಿ ನೋಡಿ ಯಾವ ಥರ ಇದೆ. ಐ ಥಿಂಕ್ ಒಳಗಡೆ ಹೋಗ್ಲಿಕ್ಕೆ ಎಂಟ್ರಿ ಇದೆ. ನೀವು ಲಿಫ್ಟ್ ನೋಡ್ಬೋದು, ಒಂಥರ ಯೂನಿಕ್ ಆಗಿದೆ, ಕ್ಯಾಪ್ಸುಲ್ ಟೈಪ್ ಇದೆ. ಆಮೇಲೆ ಇಲ್ಲಿ ಐ ಥಿಂಕ್ ಟಿಕೆಟ್ ತೊಗೋಬೇಕಂತ ಕಾಣುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಟಿಕೆಟ್ ಮಷೀನ್. ಸೊ ಜಸ್ಟ್ ನೀವು ಇಲ್ಲೇ ಟಿಕೆಟ್ ತೊಗೋಬೋದು. 149 AED ಅಂದರೆ ದಿರಮ್ಸ್ ಬಂದ್ಬಿಟ್ಟು ಎಂಟ್ರಿ ಆ್ಯಂಡ್ ಟೈಮ್ ಸ್ಲಾಟ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಮಷೀನ್ ಇದೆ. ಸೊ ಆ್ಯಕ್ಚುಲಿ ಇವಾಗ ಮಷೀನಲ್ಲಿ ಟಿಕೆಟ್ ತೊಗೊಂಡವರು ಅಥವಾ ಆಲ್ರೆಡಿ ಬುಕ್ ಮಾಡಿದವರು ಅಲ್ಲಿ ನಿಂತಿದ್ದಾರೆ ಕ್ಯೂನಲ್ಲಿ, ನೋಡ್ಬೋದು ನೀವು. ಸೊ ಅಲ್ಲಿಂದ ಹೊರಗಡೆ ಬಂದರೆ ನೀವು ನೋಡ್ಬೋದು, ಇದು ಎಮಿರೇಟ್ಸ್ ಟವರ್ಸ್ ಅಂತೇಳಿ ನೋಡ್ಬೋದು. ಎಷ್ಟು ಎತ್ತರವಾಗಿದೆ ಎಮಿರೇಟ್ಸ್ ಟವರ್ಸ್. ಐ ಥಿಂಕ್ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಏನಾದ್ರು ಫೌಂಟೇನ್ ಶೋ ನಡಿಬೋದೇನೋ ಗೊತ್ತಿಲ್ಲ. ಈ ಥರ ಇದೆ ನೋಡ್ರಪ್ಪ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಒಳಗಡೆ ಫ್ಯೂಚರ್ ಆಫ್ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ಇನ್ನೂ ಬೇರೆ ಬೇರೆ ಆ್ಯಂಗಲಲ್ಲಿ ತೋರಿಸ್ತೀನಿ. ಸ್ವಲ್ಪ ಆ ಕಡೆ ಹೋಗ್ತೀನಿ, ನೋಡ್ತಾರೆ. ಸೊ ಫ್ರೆಂಡ್ಸ್, ಈ ಬಿಲ್ಡಿಂಗ್ ಬಗ್ಗೆ ಹೇಳೋದಾದರೆ ಆ ನೇಮಲ್ಲೇ ಇರೋ ಥರ ಒಳಗಡೆ ಏನಿರ್ಬೋದು ಅಂತ ನಾನು ಇಲ್ಲಿ ಕೆಲವ್ರ ಹತ್ರ ಕೇಳಿದೆ. ಬಿಕಾಸ್ ಐ ಕುಡಂಟ್ ಗೋ ಇನ್ಸೈಡ್ ಬಿಕಾಸ್ ಆಫ್ ದ ಟಿಕೆಟ್ಸ್. ಸೊ ನಾನು ಕೇಳಿದೆ, ಅವ್ರು ಏನಂದ್ರು ಒಳಗಡೆ ಏನಿರ್ಬೋದಪ್ಪ ಅಂತಂದರೆ ಇಟ್ ಹ್ಯಾಸ್ 7 ಫ್ಲೋರ್ಸ್. ಒಳಗಡೆ 2071ನಲ್ಲಿ ದುಬೈ ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಮಾದರಿಯಾಗಿ ಈ ಫ್ಯೂಚರ್ ಆಫ್ ಮ್ಯೂಸಿಯಂ ಇದೆ. ಸೊ ಅಲ್ಲಿ ಫ್ಲೈಯಿಂಗ್ ಕಾರ್ಸ್ ಇದೆ ಅಂತೆ, ಆಮೇಲೆ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಲೈವ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇರುತ್ತೆ. ಒಳಗಡೆ ನಿಮಗೆ ರೋಬೋಟ್ಸ್, ಆಮೇಲೆ ಫ್ಲೈಯಿಂಗ್ ಕಾರ್ಸ್ದು ಎಲ್ಲ ನಿಮಗೆ ಒಂಥರ ಟೆಕ್ನಾಲಜಿ ವರ್ಲ್ಡ್ಗೆ ಬಂದಂಥರ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳಿದರು. ನಾನು ಹೋಗ್ಬೇಕಂತ ಇದ್ದೆ, ಬಟ್ ಸ್ಟಿಲ್ ಐ ಕುಡಂಟ್ ಮೇಕ್ ಇಟ್. ಈ ಹೊರಗಡೆ ನೀವು ಏನು ನೋಡ್ತಾ ಇದ್ದೀರಾ, ಇದು ಡಿಸೈನ್. ಆ್ಯಕ್ಚುಲಿ ಇದು ನಾನು ಡಿಸೈನ್ ಅಂತ ಅಂದ್ಕೊಂಡಿದ್ದೆ, ಬಟ್ ದಟ್ ಈಸ್ ನಾಟ್ ಆ್ಯಕ್ಚುಲಿ ಎ ಡಿಸೈನ್, ದಟ್ ಈಸ್ ಅರೇಬಿಕ್ ವರ್ಡ್ಸ್ ಅಂತದು. ಸೊ ಈಚ್ ಲೆಟರ್ ಆರ್ ಈಚ್ ವರ್ಡ್ ಹ್ಯಾಸ್ ಅ ಸ್ಟ್ರಾಂಗ್ ಮೀನಿಂಗ್ ಅಂತೆ. ಸೊ ಅದು ನಂಗೆ ಒಬ್ರು ಇಲ್ಲಿ ಹೇಳಿದರು. ಸೊ ದಿಸ್ ಈಸ್ ವಾಟ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಮ್ಯೂಸಿಯಂ ಆಫ್ ದ ಫ್ಯೂಚರ್. ಅಷ್ಟು ನನಗೆ ಗೊತ್ತಿರೋದು. 71 ಮೀಟರ್ ಹೈಟ್ ಇದೆ ಅಂತೆ. ಆಮೇಲೆ ಆ ಕಡೆ ನಿಮಗೆ ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು. ಐ ವಿಲ್ ಜಸ್ಟ್ ಟ್ರೈ ಟು ಶೋ ಯು. ಅಲ್ಲೇನು ಬಿಲ್ಡಿಂಗ್ ಕಾಣಿಸ್ತಾ ಇದ್ದೀರಾ ನಿಮಗೆ? ಸೊ ಅದಕ್ಕೆ ಏನಂತಾರೆ ಅಂತಂದರೆ ದಟ್ ಈಸ್ ವರ್ಲ್ಡ್ ಟ್ರೇಡ್ ಸೆಂಟರ್. ಸೊ ವರ್ಲ್ಡ್ ಟ್ರೇಡ್ ಸೆಂಟರ್ ಅದು ಬಂದುಬಿಟ್ಟು ದುಬೈನ ಫಸ್ಟ್ ಟಾಲೆಸ್ಟ್ ಬಿಲ್ಡಿಂಗ್ ಅಂತ. ಸೊ ಅದನ್ನು ಇನಾಗ್ರೇಟ್ ಮಾಡೋಕ್ಕೆ ಕ್ವೀನ್ ಎಲಿಜಬೆತ್ ಬಂದಿದ್ರು ಅಂತಲೂ ಕೂಡ ಅವ್ರು ಹೇಳಿದರು. ಸೊ ಅದು ಇವಾಗ ಓಲ್ಡ್ ಬಿಲ್ಡಿಂಗ್ ಆಗಿದೆ. ಸೊ ಈ ಥರ ಬಿಲ್ಡಿಂಗ್ ಎಲ್ಲ ಬಂದಮೇಲೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಆಗಿದೆ. ಸೊ ಆ ಬಿಲ್ಡಿಂಗ್ ಬಗ್ಗೆನೂ ಅವ್ರು ನನಗೆ ಹೇಳಿದರು, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಮುಗಿಸ್ಕೊಂಡು ಇವಾಗ ನಾನು ಜಸ್ಟ್ ದುಬೈ ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಅದು ಇಲ್ಲಿಂದ ಜಸ್ಟ್ ಒಂದು 2-3 ಸ್ಟಾಪ್ಸ್ ಅಲ್ಲಿಗೆ ಹೋಗೋಣ. ಸೊ ದುಬೈ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ, ಸೊ ಕೀಪ್ ವಾಚಿಂಗ್. My life is in this and I ain't going down. You think that I am crazy, but I don't want the crowd.
Dubai Mall. المحطة القادمة هي برج خليفة دبي مول. The next station is Burj Khalifa Dubai Mall. Got the man with the black.